ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಎಲ್ಲರೂ ಸ್ನೇಹಿತರೆ? ಚೆನ್ನಾಗಿದ್ದೀರಾ? ನಾವು ಸಹ ಚೆನ್ನಾಗಿದೆ ನೋಡಿ. ನಾವು ಮೊನ್ನೆ ನೈಟು ಉಚ್ಚಲ ಮಹಾಲಕ್ಷ್ಮಿಗೆ ಹೋಗಿದ್ವಿ. ಅಲ್ಲಿ 9 ದೇವಿಗಳು ಅವತಾರ ಮಾಡಿರ್ತಾರೆ ಸ್ನೇಹಿತರೆ ಈ ಥರ. ಮತ್ತು ಹಾಗೂ ವಸ್ತು ಪ್ರದರ್ಶನ ಕೂಡ ಇರುತ್ತೆ. ಮಧ್ಯಾಹ್ನ ಮತ್ತು ನೈಟು ಊಟ ಕೂಡ ಇರುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದರು. ಹೋದ ವರ್ಷ ಕೂಡ ಹೋಗಿದ್ದೆ, ಈ ವರ್ಷವೂ ಹೋಗಿದ್ವಿ. ನಾವು ರಾತ್ರಿ ಹೋಗಿರೋದ್ರಿಂದ 8:30 9 ಗಂಟೆಗೆ ಹೋಗಿದ್ವಿ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಮತ್ತು ಪುಲಾವನ್ನ ಕೂಡ ಇತ್ತು ಮಸ್ತಾಗಿ. ವಸ್ತು ಪ್ರದರ್ಶನ ಅಂತೂ ತುಂಬಾ ಚೆನ್ನಾಗಿತ್ತು ಸ್ನೇಹಿತರೆ. ಇಲ್ಲಿ ವಸ್ತು ಪ್ರದರ್ಶನ ಕೂಡ ನಾನು ನಿಮ್ಮ ಹತ್ರ ಶೇರ್ ಮಾಡಿದೆ. ಹೇಗಿದೆ ಅಂಥೇಳಿ ಕಮೆಂಟ್ ಮಾಡಿ. ಯಾರಾದರೂ ಇಲ್ಲೇ ಹತ್ತಿರ ನಮ್ಮ ವಿಡಿಯೋ ನೋಡ್ತಾ ಇದ್ರಿ ಉಡುಪಿ ಮಂಗಳೂರವರು, ಉಚ್ಚಲಕ್ಕೆ ಸತಿ ಹೋಗಿ ಭೇಟಿ ಕೊಟ್ಟು ಬನ್ನಿ, ತುಂಬ ಚೆನ್ನಾಗಿದೆ. ಅಲ್ಲ ಈಗ 8:30 ಆಗೈತೆ ರಾತ್ರಿ, ಡ್ರೆಸ್ ಹಾಕೊಂಡು ಎಲ್ಲಿಗೆ ಹೊಂಟಿ? ಹಾಂ, ಈ ಕಡೆ ತಿರುಗಿ ಮಾತಾಡು. ಎಲ್ಲಿಗೆ ಹೊಂಟಿರಿ? ಉಚ್ಚಲಕ್ಕೆ ಹೊಂಟ್ರಿ? ಉಚ್ಚಲ ಯಾವ ದೇವಸ್ಥಾನ? ಮಹಾಲಕ್ಷ್ಮಿ. ಉಚ್ಚಲ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೊರಟಿದ್ದೀವಿ ಸ್ನೇಹಿತರೆ. ರಾತ್ರಿ 8:30 ಆಗಿದೆ. ನಮ್ಮ ಮೇಡಮ್ ಅವ್ರು ಇಲ್ಲಿ ರೆಡಿ ಆಗತ್ತಾರೆ ನೋಡಿ. ಈ ಕಡೆ ತಿರುಗಿ. ಪಾಪ ಹುಷಾರಿಲ್ಲ, ಅವಳು ರೆಡಿ ಆಗ್ತಾ ಇದ್ದಾಳೆ. ಸರಿ ಶ್ರೇಯನು, ನಾನು ಈ ಥರ ರೆಡಿ ಆಗಿನಿ, ಸೀರೆ ಉಟ್ಟಿದ್ದೀನಿ. ಹಾಂ, ಬೇರೆ ಪ್ಯಾಂಟ್ರೆ ಹಾಕೋರಿ. ಇವ್ರ ಅಪ್ಪ ಮಗ ಮ್ಯಾಚಿಂಗ್ ಒಂದೇ ಥರ ಅಂಗಿ, ಬ್ಲ್ಯಾಕ್ ಪ್ಯಾಂಟು. ಇವ್ರದ್ದಷ್ಟು ಕಲರ್ ಹೋಗಿದೆ, ಒಂದು ಹೊಸದಿದೆ, ಆದರೂ ಅವನಿಗೆ ಬರ್ತಾನೆ ಇಲ್ಲ ಸ್ನೇಹಿತರೆ. ಉಚ್ಚಲ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀವಿ. ರಾತ್ರಿ 8:30 ಆಗಿದೆ ನೋಡಿ. ಅಲ್ಲ ನೋಡಿ, ಈ ಥರ ರೆಡಿಯಾಗಿ ಸಿಂಪಲ್ಲಾಗಿ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಡ್ರೆಸ್ ಹಾಕೋತಿದ್ದೆ ರಾತ್ರಿ ಕರೆ, ಆದರೆ ದೇವಸ್ಥಾನಕ್ಕೆ ಹೋಗ್ತಾಯಿದ್ವಿ ಅಂಥೇಳಿ ಸೀರೆ ಉಟ್ಟಿದ್ದೀನಿ. ನಿಮಗೆ ಅಲ್ಲಿ ಹೋದ್ಮೇಲೆ ತೋರಿಸ್ತೇನೆ ಏನೇನಿದೆ ಅಂಥೇಳಿ. ಅಲ್ಲಿ ವಾಯ್ಸೆಲ್ಲ ಕೊಡಲಿಕ್ಕಾಗಲ್ಲ, ಸೌಂಡ್ಸ್ ಎಲ್ಲ ಬೇರೆ ಬೇರೆ ಇರುತ್ತೆ. ಮನೆಗೆ ಬಂದು ವಾಯ್ಸ್ ಕೊಡ್ತೀನಿ. ಮ್ಯೂಸಿಕ್ ಆ್ಯಡ್ ಮಾಡಿದರೆ ಕಾಪಿರೈಟ್ ಬರುತ್ತೆ. ನೋಡೋಣ ಸ್ನೇಹಿತರೆ. ಅಲ್ಲ ಗಣೇಶ, ಹೋಗಿ ಬರೋಣ ಬನ್ನಿ ಸ್ನೇಹಿತರೆ. 8:30 ಅಲ್ಲ 9 ಗಂಟೆ ಆಯಿತು, ಈಗ ಹೊರಟೀವಿ. ಲೈಟ್ ಹಾಕೋರು ಎಲ್ಲರೂ ನೋಡಿ. ಯಜಮಾನ್ರು ಗಾಡಿ ಲಾಕ್ ಮಾಡಿದರು. ನಡಿ ಗಣೇಶ್, ಮೊಬೈಲ್ ಟಾರ್ಚ್ ಹಾಕೋರಿ ನೋಡಿ. ಈಗ ಹೊರಟಿ ನೋಡಿ ಸ್ನೇಹಿತರೆ. ಈಗ 9 ಗಂಟೆ ಹತ್ತಿರ ಬಂದಿದೆ ಟೈಮು. ಈಗ ಹೊರಟಿವಿ. ಇನ್ನು ಬರೋದು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ನಡೀರಿ ಮುಂದೆ ನೋಡಿ. ಶಾಮಿಯಾನ ಮಾಡಲಿದ್ದು ಅಲ್ಲಿ ತನಕ ನೋಡಿ. ದೀಪ ಅಲಂಕಾರ ರಸ್ತೆ ಉದ್ದಕ್ಕೂ ಮಾಡಿದ್ದಾರೆ. ದೀಪ ಅಲಂಕಾರ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಂದರೆ ಆ ಕಡೆ ಮಂಗಳೂರು ಕಡೆಯೂ ಫುಲ್ ಅಲಂಕಾರ ಮಾಡಿರ್ತಾರೆ, ಈ ಕಡೆ ಉಡುಪಿ ಕಡೆಯೂ ಮಾಡಿರ್ತಾರೆ ಸ್ನೇಹಿತರೆ. ಒಂದೊಂದು ಕಿಲೋಮೀಟ್ರ್ ಜಾಸ್ತಿನೇ ದೀಪ ಅಲಂಕಾರ ಮಾಡಿರ್ತಾರೆ ತುಂಬ ದೂರದಿಂದ. ಹಾಗೆ ನಾವು ನೈಟ್ ಹೋಗಿರೋದ್ರಿಂದ ತುಂಬ ಜನ ಇದ್ದರೂ ಕೂಡ ಅಲ್ಲಿ ಇದು ಇತ್ತು, ಕಾರ್ ಪಾರ್ಕಿಂಗೇ ಇರಲಿಲ್ಲ ಸ್ನೇಹಿತರೆ. ಹೈವೇ ರೋಡಲ್ಲಿ ಇಡ್ಬೋದು, ಸರ್ವಿಸ್ ರೋಡಲ್ಲಿ ಇಟ್ಟಿಟ್ಟು 1-1.5 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಗಟ್ಟಲೆ ಫುಲ್ಲು ರಶ್ಶು ಆ ಥರ ಇಟ್ಟಿದ್ದಾರೆ. ಕಾರ್ ಪಾರ್ಕಿಂಗ್ ಮಾಡಿದ್ದಾರೆ ಜನ, ಫುಲ್ಲು ಕಾರ್ ಪಾರ್ಕಿಂಗು. ನಾವು ಎಲ್ಲೋ ದೂರ ಒಂದು ಕಡೆ ಇಟ್ಟು ಬಂದು ಹೋದೀವಿ. ಒಳಗಡೆ ಎಂಟ್ರೆನ್ಸಲ್ಲಿ ಈ ಥರ ಚೆನ್ನಾಗಿ ದೀಪ ಅಲಂಕಾರ ಮಾಡಿದರು. ಹಾಗೆ ಮುಂದೆ ಹೋದೀವಿ. ಅಲ್ಲಿ ನೋಡಿ, ಇಲ್ಲಿ ನಮ್ಮ ಯಜಮಾನ್ರು ಬರ್ತಾರೆ. ನಾನು ನಿಂತಿದ್ವಿ, ಅವರು ಹಿಂದೆ ಉಳಿದಿದ್ರು ಕಾರ್ ಪಾರ್ಕಿಂಗ್ ಮಾಡಿ ಬರಲಿಕ್ಕೆ ಅಂಥೇಳಿ. ನಮ್ಮ ಯಜಮಾನ್ರು ಮತ್ತು ಅಣ್ಣ ಇಬ್ಬರು ಸೇರಿ. ಹಾಗೆ ಇಲ್ಲಿ ಎಂಟ್ರೆನ್ಸಿಗೆ ಬಂದು ನೋಡಿ, ಯಜಮಾನ್ರು ಹೋಗ್ತಾ ಇದ್ದಾರೆ. ಯಜಮಾನ್ರು ಮತ್ತು ನಾನು. ಅಲಂಕಾರ ನೋಡಿ, ದೀಪ ಅಲಂಕಾರ ಏನು ಚೆಂದ ಮಾಡಿದ್ರು ಗೊತ್ತಾ. ಅಲ್ಲಿ ಉಚ್ಚಲ ಮಹಾಲಕ್ಷ್ಮಿ ನವರಾತ್ರಿ ಟೈಮಲ್ಲಿ ಅಂದರೆ ಏನೋ ಒಂಥರ ಹಬ್ಬ ಸ್ನೇಹಿತರೆ. ಎಲ್ಲರಿಗೂ ಕಣ್ಣು ತುಂಬಿ ಬರುತ್ತೆ ನೋಡಿ. ಉಚ್ಚಲಕ್ಕೆ ಹೋದರೆ ಖುಷಿ. ಏನು ಟೆನ್ಷನ್ ಇದ್ದರೂ ಕೂಡ ಅಲ್ಲಿಗೆ ಹೋದರೆ ಮಕ್ಕಳದಲ್ಲಿ ವಸ್ತು ಪ್ರದರ್ಶನ ಇರುತ್ತೆ, ಫಿಶ್ಗಳು ಇರ್ತವೆ. ಅಲ್ಲಿಗೆ ಹೋದರೆ ಏನೋ ಒಂಥರ ಖುಷಿ ನೋಡಿ. ಸ್ನೇಹಿತರ ವಯಸ್ಸನ್ನು ನಾನು ಜಾಸ್ತಿ ಕೊಡಲ್ಲ, ಸ್ವಲ್ಪ ನೀವೇ ನೋಡಿ. ನಾನು ಎಲ್ಲ ಫುಲ್ ವಯಸ್ಸು ಕೊಡಬೇಕಾದ್ರೆ ಇದಾಗುತ್ತೆ, ವಯಸ್ಸು ಜಾಸ್ತಿ ಕೊಡೋಕ್ಕಾಗಲ್ಲ.
ಇಲ್ಲಿ ಬಂದು ಇವರು ಫ್ರೀಯಾಗಿ ಎಲ್ಲರಿಗೂ ಗಂಧ ಹಚ್ತಾಯಿದ್ರು ಹೊರಗಡೆ ಅಂದರೆ ಲಿಂಗದ್ದು ಇದು ಇತ್ತದು ರೆಡಿ, ಅದರಿಂದ ಹಚ್ತಾಯಿದ್ರು ಗಂಧ. ನನ್ನ ಮಗ ಮತ್ತು ಮಗಳಿಗೆ ನಾನು ಹಚ್ಕೋತೀನಿ ಅಂತಂದರು. ಅವರು ಫ್ರೀಯಾಗಿ ಹಚ್ತಾಯಿದ್ರು ಎಲ್ರಿಗೂ. ಯಾರು ಖುಷಿಪಟ್ಟವರು ದುಡ್ಡು ಕೊಡ್ತಿದ್ರು, ಇಲ್ಲ ಅಂದರೆ ಇಲ್ಲ. ಹಾಗಾಗಿ ನಾನು ನನ್ನ ಮಕ್ಕಳಿಬ್ಬರು ಹಚ್ಕೊಂಡ್ರು, ಹಾಗೆ ನಮ್ಮ ಯಜಮಾನ್ರು ಕೂಡ ಹಚ್ಕೊಂಡ್ರು. ನಾನು ವಿಡಿಯೋ ಮಾಡ್ತಾ ನಿಂತೆ, ನನಗೂ ಕೂಡ ಹಚ್ಚಿದ್ರು ಅವರು. ಏನೋ ಒಂಥರ ಖುಷಿನೂ ಆಯಿತು, ಚೆಂದ ಅನಿಸುತ್ತೆ ನೋಡಿ. ನನ್ನ ಮಕ್ಳಿಗೆ ಖುಷಿ ನೋಡಿ, ಹಚ್ಕೊಂಡು ಕೊಡಲಿ ಅವ್ರಿಗೆ ಮುಖದಲ್ಲಿ ಏನೋ ಒಂಥರ ಖುಷಿ. ನಮ್ಮ ಯಜಮಾನ್ರು ನೋಡಿ. ಹಾಗೆ ಇಲ್ಲಿ ಹಚ್ಕೊಂಡು ನಾವು ಮುಂದೆ ಹೋದ್ವಿ ಸ್ನೇಹಿತರೆ. ಹಾಗೆ ದೇವ್ರ ದರ್ಶನ ಮಾಡಿದ್ದೀವಿ. ದೇವ್ರ ದರ್ಶನ ಮಾಡಿ ಹೊರಗಡೆ ಬಂದ್ವಿ. ಅಲ್ಲಿ ಅನ್ನಪ್ರಸಾದ ಕೂಡ ಇತ್ತು. ನಾವು ಆಲ್ರೆಡಿ ನಾವು ಹೋಗುವಾಗಲೇ ಸ್ಟಾರ್ಟ್ ಆಗಿತ್ತು. ದೇವ್ರ ದರ್ಶನ ಮಾಡಿ ಬಂದು ಪುಲಾವ್ ಹಣ್ಣಿತ್ತು. ದೇವ್ರ ದರ್ಶನ ಕೂಡಲೇ ಪುಲಾವನ್ನ ತಿಂದು ನಾವು ದೇವರ ವಿಗ್ರಹಗಳನ್ನು ಮಾಡಿರ್ತಾರೆ. ಎಷ್ಟು ನವಶಕ್ತಿಗಳ ವಿಗ್ರಹ 9-10 ಇರ್ತಾವಲ್ಲ, ಅವಷ್ಟು ವಿಗ್ರಹಗಳ ಈ ಟೆಂಪಲಲ್ಲಿತ್ತು. ಹೊರಗಡೆ ನಾವು ಅಲ್ಲಿ ಹೋಗ್ತಾಯಿದ್ವಿ ಈಗ ನೋಡಲಿಕ್ಕೆ. ಜನ ಅಂದರೆ ಜನ. ಮೊಬೈಲ್ ಎಷ್ಟು ಸೇಕ್ ಆಗ್ತಾಯಿತ್ತು ಕೈಯಲ್ಲಿ ಅಂದರೆ, ಎಲ್ಲಿ ನಮ್ಮ ಇದನ್ನು ಮಾಡ್ತಾರೇನೋ, ಬಿದ್ದು ಒಡೆದು ಹೋಗುತ್ತೋ ಫೋನು, ಏನು ಯಾರು ಕಿತ್ಕೋತಾರೋ, ಅಷ್ಟು ರಶ್ ಜನ ಸ್ನೇಹಿತರೆ. ಈಗ ನಾವಿಲ್ಲಿ ನವಶಕ್ತಿಗಳನ್ನು ನೋಡಲಿಕ್ಕೆ ಹೋಗ್ತಾಯಿದ್ದೀವಿ ಒಳಗಡೆ. ನೋಡಿ ಅಲ್ಲಿ ಎಲ್ಲ ಮಂಟಪ ಏನು ಮಾಡಿದಾರಲ್ಲ, ಅಲ್ಲಿ ಅಷ್ಟು ದೇವ್ರದ್ದು ವಿಗ್ರಹಗಳನ್ನು ಮಾಡಿದರು ಸ್ನೇಹಿತರೆ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಇಲ್ಲೇ ಡ್ಯಾನ್ಸ್ ಪ್ರೋಗ್ರಾಮ್ ಇರ್ತವೆ, ಚೇರೆಲ್ಲ ಹಾಕಿದ್ದಾರೆ ನೋಡಿ. ಇಲ್ಲಿ ಕಾಂಪಿಟೇಷನ್ ಇರ್ತಾವೆ, ಇಲ್ಲಿ ತುಂಬ ಇರ್ತವೆ. ಹಾಗಾಗಿ ಇಲ್ಲಿ ಸ್ಟಾರ್ಟಿಂಗ್ ನಮಗೆ ಮತ್ತು ರುಕ್ಮಿಣಿ ವಿಠಲ ಅಂದರೆ ಪಾಂಡುರಂಗ ವಿಠಲ ಸಿಗ್ತಾರೆ. ಸ್ಟಾರ್ಟಿಂಗ್ ಅವರೇ ಇಬ್ಬರು ಸಿಗೋದು. ಅಲ್ಲಿಂದ ಸ್ಟಾರ್ಟ್ ನೋಡಿ. ನಮಗೆ ಇಲ್ಲಿ ಮೊದಲೇದಾಗಿ ಶೈಲಪುತ್ರಿ ನಮಗೆ ಸಿಗ್ತಾಳೆ ನೋಡಿ. ಶೈಲಪುತ್ರಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ, ನಾನು ನೋಡಲಿಕ್ಕೆ ಅಷ್ಟು ಖುಷಿ ಆಯಿತು. ಆದರೂ ನನಗೆ ಸಿಕ್ಕಾಪಟ್ಟೆ ಬೆನ್ನು ಪೇನ್ ಇತ್ತು, ಆದರೂ ನಾನು ನೋಡ್ಕೊಂಡು ಬಂದೆ. ಎಷ್ಟು ನೋಡಲಿಕ್ಕೆ ಒಂಥರ ಖುಷಿ. ಬ್ರಹ್ಮಚಾರಿಣಿ ಇಲ್ಲಿ ಕೆಳಗಡೆ ಎಲ್ಲ ಬರೆದಿದ್ದಾರೆ, ಅಷ್ಟು ನೀಟಾಗಿ ಕಾಣಲ್ಲ ಸ್ನೇಹಿತರೆ. ನನಗೂ ಅಷ್ಟೊಂದು ಅವ್ರ ಬಗ್ಗೆ ಮಾಹಿತಿ ಇಲ್ಲ, ಆದರೂ ಸ್ವಲ್ಪ ಸ್ವಲ್ಪ ಗೊತ್ತಿದ್ದಷ್ಟು ಹೇಳ್ತೇನೆ. ಇಲ್ಲ ನೀವು ನೋಡಿ ಸ್ನೇಹಿತರೆ. ಹಾಗೆ ಇಲ್ಲಿ ಅಷ್ಟು ದೇವರ ವಿಗ್ರಹಗಳನ್ನು ಹಾಕಿದ್ದಾರೆ. ಆ ದೇವರಿಗೆ ಆ ಕಲರ್ ಸೀರೆ ಉಡಿಸಿದ್ದಾರೆ. ಇಲ್ಲಿ ಬಂದು ಇವರು ಉಚ್ಚಲ ಮಹಾಲಕ್ಷ್ಮಿ ನೋಡಿ. ಉಚ್ಚಲ ಮಹಾಲಕ್ಷ್ಮಿ ನೋಡಿ. ಉಚ್ಚಲ ಮಹಾಲಕ್ಷ್ಮಿ ಲಾಸ್ಟ್ ಡೇ ದಿನ ಚಿಕ್ಕ ಮಕ್ಕಳಿಗೆ ಮಹಾಲಕ್ಷ್ಮಿಯರನ್ನ ಮಾಡಿರ್ತಾರೆ ಸ್ನೇಹಿತರೆ. ಇಲ್ಲಿ ಎಷ್ಟು ಚೆನ್ನಾಗಿ ಮಾಡಿರ್ತಾರೆ ಅಂದರೆ ಖುಷಿಯಾಗುತ್ತೆ. ಸ್ಕಂದ ನೋಡಿ, ಎಲ್ಲ ದೇವರ ವಿಗ್ರಹಗಳು. ಕಾಳರಾತ್ರಿ, ಮಹಾಗೌರಿ. ನನ್ನ ಮಗ ವಿಡಿಯೋದಲ್ಲಿ ಹೆಸರು ಕೂಡ ತಂದಿದ್ದಾನೆ, ಇಲ್ಲಿ ಬರೆದು ಹಾಕಿದ್ದಾರೆ ಫುಲ್ಲು. ಇದು ಲಾಸ್ಟ್ ನೋಡಿದ್ದೀವಿ. ಇಲ್ಲಿ ಬಂದು ಸಿದ್ಧಿದಾತ್ರಿ. ಇಲ್ಲಿ ಎಂಡಲ್ಲಿ ಬಂದು ಉಚ್ಚಳ ಮಹಾಲಕ್ಷ್ಮಿ ಫೋಟೋ ಇಟ್ಟಿದ್ದಾರೆ ದೊಡ್ಡದು. ಇಲ್ಲಿ ನಮಸ್ಕಾರ ಮಾಡಿಕೊಂಡು ಇಲ್ಲಿಂದ ನಾವು ಹೊರಗಡೆ ಹೋಗ್ಬೇಕಿನ್ನ. ಹೊರಗಡೆ ಹೋಗುವಾಗ ಮತ್ತು ನನ್ನ ಮಗ ವಾಪಸ್ ಇನ್ನೊಂದು ಸತಿ ಎಲ್ಲ ದೇವರು ವಿಡಿಯೋ ಮಾಡಿದೆ ನೋಡಿ. ಸ್ಪೀಡಾಗಿ ನೋಡ್ಕೊಂಬನ್ನಿ ಮತ್ತೊಂದು ಸತಿ. ಈ ಸತಿ ನಾನು ವಿಡಿಯೋನ ಮಾಡಿಲ್ಲ. ಅವನಿದ್ರೆ ನನ್ನೊಟ್ಟಿಗೆ ಅವನೇ ವಿಡಿಯೋ ಮಾಡೋದು ಜಾಸ್ತಿ. ಅವ್ನ ಕೈಲಿ ಕೊಟ್ಬಿಡ್ತೇನೆ. ಶ್ರೇಯ ಆದರೆ ಮಾಡಲ್ಲ ಆ ಥರ ವಿಡಿಯೋ ಎಲ್ಲ. ತಲೆ ಕೆಡ್ಸ್ಕೊಳಕ್ಕೆ ಹೋಗೋಲ್ಲ. ಅದಕ್ಕಾಗಿ ಸ್ನೇಹಿತರೆ ಈಗ ನೋಡಿ ಎಂಟ್ರೆನ್ಸ್ ಇದನ್ನೆಲ್ಲ ಮುಗಿಸ್ಕೊಂಡು ನಾವು ಹೊರಗಡೆ ಬರ್ತಾಯಿದ್ದೀವಿ. ಈಗ ರಿಪೀಟ್ ವಿಡಿಯೋ ಮಾಡ್ಕೊಂಡು ಬರ್ತಾ ಇದ್ದೇನೆ ನೋಡಿ. ಉಚ್ಚಲ ಮಹಾಲಕ್ಷ್ಮಿ ನೋಡ್ಲಿಕ್ಕೆ ಏನೋ ಒಂಥರ ಖುಷಿ ನೋಡಿ. ಮತ್ತು ಇನ್ನೊಂದೇನು ಗೊತ್ತಾ, ಚಿಕ್ಕ ಮಗುವಿನ ಥರ ಮುಖದ ಮೇಲೆ ಎಷ್ಟು ಚೆನ್ನಾಗಿ ಕಳೆಯಿದೆ ಅಮ್ಮನಿಗೆ ಅಂದರೆ ಖುಷಿಯಾಗುತ್ತೆ. ಹೊರಗಡೆ ಬಂದೀವಿ ನೋಡಿ. ಲೈಟ್ಸ್ ನೋಡಿ, ಲೈಟ್ಸಲ್ಲಿ ಎಲ್ಲ ಥರ ಇದನ್ನು ಮಾಡಿದ್ದಾರೆ ಅಲಂಕಾರ ನೋಡಿ. ಗಣೇಶ ಇದ್ದಾನೆ. ಇಲ್ಲಿ ಬಂದು ವಸ್ತು ಪ್ರದರ್ಶನ ಸ್ಟಾರ್ಟ್. ಇಲ್ಲಿಂದ ನಮಗೆ ವಸ್ತು ಪ್ರದರ್ಶನ. ಆಮೆ, ಅದು ಆರ್ಟಿಫಿಷಿಯಲ್ ಆಮೆ.
ಮತ್ತು ಇಲ್ಲಿ ಗ್ರೀನ್ ಇದನ್ನು ಮಾಡಿದ್ದಾರೆ, ಎಲ್ಲ ಡೆಕೋರೇಷನ್ ಮಾಡಲಿಕ್ಕೆ ಇದನ್ನು ತಂದಿಟ್ಟಿದ್ದಾರೆ. ಇಲ್ಲಿ ಪಿಂಕ್ ಕಲರ್ ಗುಲಾಬಿನಿಂದ ಎಲಿಫೆಂಟ್ ಮಾಡಿದ್ದಾರೆ, ರೋಸ್ ಹೂವಿನಿಂದ. ಇಲ್ಲಿ ಬಂದು ತರಕಾರಿ ಅಂದರೆ ಕಲ್ಲಂಗಡಿ, ಕುಂಬಳಕಾಯಲ್ಲಿ ಕೆತ್ತನೆ ಮಾಡಿದ್ದಾರೆ, ಎಲ್ಲ ಥರ ಇದು ಮಾಡಿದ್ರು ಎಷ್ಟು ಚೆನ್ನಾಗಿ. ಇಲ್ಲಿ ಬಂದು ಗಿಳಿ ಮಾಡಿದ್ದಾರೆ, ವೈಟ್ ಗುಲಾಬಿಯು, ರೆಡ್ ಗುಲಾಬಿ. ಇದು ನೋಡಿ, ಇದೇನು ಮಕ್ಕಳು ನೋಡ್ತಾರಲ್ಲ ಟಿ ವಿಯಲ್ಲಿ, ಡೊಮ್ಮಿನ ಚಿಕ್ಕಿ, ಅದು ನೋಡಿ ಇಲ್ಲೆಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ಹೂವಿನಿಂದ ಕಾರ್ ಮಾಡಿದ್ದಾರೆ. ಇಲ್ಲಿ ನೋಡಿ ಎಲ್ಲ ಇದು ಆರ್ಟಿಫಿಷಿಯಲ್ ಬಂದು ನಮಗೆ ಏನು ಮಾಡಿದರೆ ಏನು ಹಾನಿಕರ ಅಂಥೇಳಿ ಅದನ್ನೆಲ್ಲ ಇಲ್ಲಿ ಮಾಡಿ ತೋರಿಸಿದ್ದಾರೆ. ಈ ಥರ ಇದು ಆರ್ಟಿಫಿಷಿಯಲ್ ಫಿಶ್ಶು, ನಿಜವಾದ ಫಿಶ್ ಕೂಡ ನೋಡ್ಬೋದು ಒಳಗಡೆ ಇದೆ. ಅದು ಒಂದು ಫಿಶ್ ಇದು ಮಾಡಿದ್ದಾರೆ, ವಸ್ತು ಪ್ರದರ್ಶನ. ಎಲ್ಲ ಥರ ಫಿಶ್ ಟ್ಯಾಂಕ್ಗಳನ್ನು ಇಟ್ಟು ನಾನು ವಯಸ್ಸೇನು ಜಾಸ್ತಿ ಕೊಡಲ್ಲ ಸ್ನೇಹಿತರೆ, ನೋಡಿ ನೀವು. ಇಲ್ಲೆಲ್ಲವನ್ನು ಮಾಡ್ತಾ ಹೋಗಿದ್ದಾರೆ. ಖುಷಿ ಆಗುತ್ತೆ ಒಂಥರ, ಏನೋ ಅಂದ್ರೆ ನೋಡಿ. ಇದು ಬಂದು ಇಲ್ಲಿ ಬಂದು ದೇವರ ವಿಗ್ರಹಗಳನ್ನು ಕೂಡ ವಸ್ತು ಪ್ರದರ್ಶನದಲ್ಲಿ ಇಟ್ಟಿದ್ದರು. ವಸ್ತು ಪ್ರದರ್ಶನದಲ್ಲಿ ಎಲ್ಲ ಥರ ವಿಗ್ರಹಗಳು ಇಲ್ಲಿ ಇಟ್ಟಿದ್ದಾರೆ. ಶಿವನ ಮೂರ್ತಿ ಇದೆ, ಬಸವಣ್ಣ ಇದ್ದಾನೆ, ಎಲ್ಲ ವಿಗ್ರಹಗಳಿದೆ. ನನಗೆ ಅಷ್ಟು ಇದು ಇಲ್ಲ. ಇಲ್ಲಿ ಬಂದು ಡ್ರಿಂಕ್ಸ್ ಸೇವನೆಯಿಂದ ಹಾನಿಕಾರಕ ಅಂಥೇಳಿ, ಡ್ರಿಂಕ್ಸ್ ಸೇವನೆಯಿಂದ ಒಂದು ಕುಟುಂಬನೇ ಹೇಗೆ ಬೀದಿಗೆ ಬರುತ್ತೆ ಅನ್ನೋದನ್ನು ತೋರಿಸಿದ್ರಲ್ಲಿ. ಇಲ್ಲಿ ಮಕ್ಕಳು ಇಲ್ಲಿ ಬಂದು ನೋಡಿ, ಇಲ್ಲಿ ಕಾರ್ ರೆಡಿ ಮಾಡಿದ್ದಾರೆ ಹೂವಿನಿಂದನೇ. ಎಷ್ಟು ಚೆನ್ನಾಗಿ ಮಾಡಿದಾರಲ್ಲ, ಸೇವಂತಿಗೆ ಹೂವಿನಿಂದ ರೆಡಿ ಮಾಡಿದ್ದಾರೆ. ಇಲ್ಲಿ ಬಂದು ಇವರು ವಿಕಲಚೇತನರು ಅಣ್ಣ ಮತ್ತು ತಂಗಿ, ಅವರು ಕೈಯಾರೆ ಮಾಡಿರುವಂಥ ಪೇಂಟಿಂಗ್ಸ್ಗಳು ಮತ್ತು ಇದೆಲ್ಲ ಸೇಲ್ಗಿಟ್ಟಿದ್ರು. ಹಾಗೆ ಬಂದು ಇದು ನೋಡಿ, ಇದು ಗುಡಿಸಲು. ಇಲ್ಲಿ ಏನು ಇದು ತೆಂಗಿನ ಮಡ್ಲಿ ಎಳೆದಿರ್ತಲ್ಲ ಅದರಿಂದ ಮಾಡಿರೋವಂಥದ್ದು. ಇಲ್ಲಿ ಇದೆಲ್ಲ ಆರ್ಟಿಫಿಷಿಯಲ್ ಕಲ್ಲಂಗಡಿ ಹಣ್ಣು, ಕಲ್ಲಿನಿಂದ ಅರಳಿರುವಂಥ ಪ್ರತಿಭೆಗಳಂತಾರಲ್ಲ ಆ ಥರ. ಇಲ್ಲಿ ಬಂದು ಕನ್ನಡಿ, ಇಲ್ಲಿ ಸೇಲ್ಗಿಟ್ಟಿದ್ರು, ಚಿಪ್ಪಿಂದ ಮಾಡಿರುವಂಥದ್ದು ಪೇಂಟಿಂಗ್ಸ್ ಮಾಡಿದ್ದಾರೆ ಚಿಪ್ ಮೇಲೆಲ್ಲ. ಹಾಗೆ ಇಲ್ಲಿ ಬಾಟಲ್ಗಳಿಂದ, ಇಲ್ಲಿ ಪೇಂಟಿಂಗ್ಸ್ ಇವೆಲ್ಲ ಫೋಟೋಗ್ರಾಫಿ. ಇಲ್ಲಿ ಬಂದು ಇಯರಿಂಗ್ಸು ಇದು ಮಾಡಿ ಇಟ್ಟಿದ್ರು, ಎಲ್ಲ ಸೇಲ್ಗೆ ಇಟ್ಟಿರ್ತಾರೆ ಸ್ನೇಹಿತರೆ. ಬೇಕಾದರೆ ತೊಗೋಬೋದು, ಬೇಡಾದರೆ ಬಿಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಮತ್ತು ಇನ್ನೊಂದೇನು ಗೊತ್ತಾ, ಇದು ರೇಟ್ ಕೂಡ ಸ್ವಲ್ಪ ಕಮ್ಮಿ ಇಟ್ಟಿರ್ತಾರೆ ಅಲ್ಲಿ, ಬೇರೆ ಕಡೆ ಎಲ್ಲ ಜಾಸ್ತಿ ಇರುತ್ತೆ. ಇಲ್ಲಿ ಕೈ ಮಗ್ಗ ನೋಡಿ, ಮಗ್ಗದಿಂದ ನೇದಿರುವಂಥದ್ದು ಬಟ್ಟೆಗಳನ್ನು ಇಟ್ಟಿದ್ರು. ಇಲ್ಲಿ ಸೀರೆ ಆಗಲಿ, ವೈರಾಸ್ ಆಗಲಿ ಎಲ್ಲವನ್ನು ಇಟ್ಟಿದ್ರು. ಮತ್ತು ಇಲ್ಲಿಂದ ನೋಡಿ ನಮಗೆ ಪಕ್ಷಿಗಳ ಕಲರವ ಸ್ಟಾರ್ಟ್ ಆಯಿತು. ಚಿಕ್ಕದು ಹಿಡಿದು ದೊಡ್ಡವರಿಗೆ ಪಕ್ಷಿಗಳನ್ನು ಇಟ್ಟಿದ್ರು. ಇಲ್ಲಿ ಕೋಳಿ, ಹುಂಜ ಮತ್ತು ಇದು ಬಾತುಕೋಳಿ, ಪಾರಿವಾಳ ಎಲ್ಲ ಇತ್ತು ಸ್ನೇಹಿತರೆ. ಇಲ್ಲಿ ನೋಡ್ತಾ ಹೋಗಿ ನೀವು. ಕಲರ್ ಆಗಿರುವಂಥ ಪಕ್ಷಿಗಳದಾವೆ ಇಲ್ಲಿ ಸ್ನೇಹಿತರೆ, ತುಂಬ ಚೆನ್ನಾಗಿದ್ದಾವೆ. ಒಂದಕ್ಕಿಂತ ಒಂದು ಕಲರ್ ನೋಡಿ, ಏನೋ ಒಂಥರ ಖುಷಿ ಆಗ್ತಿತ್ತು ನೋಡಲಿಕ್ಕೆ. ಕಲರ್ ಪಕ್ಷಿಗಳ ಕಲರವ ಹಾಗೆ ಹಾಕ್ಬೋದಿತ್ತು, ಡೈರೆಕ್ಟ್ ಚೆನ್ನಾಗಿ ಕಾಣ್ತಿತ್ತು ಸ್ನೇಹಿತರೆ. ಆದರೆ ಕಾಫಿ ರೇಟ್ ಬರ್ತಾಯಿತ್ತು. ನನಗೆ ವಿಡಿಯೋ ಕೂಡ ಇರಲಿಲ್ಲ, ಇವತ್ತು ಎಡಿಟ್ ಮಾಡಿ ಹಾಕಬೇಕಿತ್ತು. ಮತ್ತು ಹುಷಾರು ಸಹ ಇಲ್ಲಲ್ಲ, ಅದಕ್ಕಾಗಿ ವಾಯ್ಸ್ ಎಲ್ಲಿ ಕೊಡಲಿಕ್ಕೆ ಆಗ್ತಾಯಿಲ್ಲ. ನನಗೆ ವಾಯ್ಸ್ ಬ್ರೇಕ್ ಆಗ್ತಾಯಿದೆ, ಸಾರಿ.
ಇಲ್ಲಿ ನೋಡಿ ಎಲ್ಲ ಪಕ್ಷಿಗಳು ತುಂಬ ಅಂದರೆ ತುಂಬ ಚೆನ್ನಾಗಿ ಚಿಕ್ಕ ಚಿಕ್ಕ ಮರಿಗಳು. ಮಕ್ಕಳಿಗೆ ಅಂತೂ ಖುಷಿನೇ ಖುಷಿ ನೋಡಲಿಕ್ಕೆ. ಮಕ್ಕಳಿಗೆ ಹಾಕ್ಬಿಡ್ರಿ, ಎಲ್ಲರಿಗೂ ದೊಡ್ಡವ್ರಿಗೂ ಖುಷಿನೇ ಆಗುತ್ತೆ ಈ ಥರ ಇದ್ದರೆ. ಈಗ ನಾವು ಈ ಥರ ಗುಬ್ಬಚ್ಚಿಗಳನ್ನು ನೋಡೋದು ತುಂಬಾ ಕಮ್ಮಿ. ಎಲ್ಲ ಕಡೆ ಮರಗಳನ್ನು ಕಡಿದು ಫ್ಲ್ಯಾಟು ಅದು ಇದು ಮಾಡ್ತಾ ಇದ್ದಾರಲ್ಲ, ಎಲ್ಲಿ ಸಿಗುತ್ತೆ ನಮಗೆ ಈ ಥರ ನೋಡಲಿಕ್ಕೆ? ಈಗ ಅಲ್ಲಿ ಉಚ್ಚಲಾದಲ್ಲಿ ಎಲ್ಲ ಇದೆ ನೋಡಿ. ನೋಡಿ ಇಲ್ಲಿ ಬಂದು ಗೂಡುಗಳನ್ನು ಮಾಡಿದ್ದಾರೆ, ಅದರ ಮೇಲೆ ಎಲ್ಲ ಹೋಗಿ ಕೂತ್ಕೊಳ್ತಾ ಇದ್ದಾವೆ. ಇಲ್ಲಿಂದ ಕೋಳಿ ಸ್ಟಾರ್ಟ್ ನೋಡಿ, ಎಲ್ಲ ಜಾತಿ ಕೋಳಿ ಇಟ್ಟಿದ್ರು. ಇವು ಪಾರಿವಾಳ ಕೋಳಿ ಎಲ್ಲ, ಸಾರಿ ಮುಂದೆ ಇದ್ದಾವೆ ಕೋಳಿ ಪಾರಿವಾಳ ನೋಡಿ. ಅವು ಹೇಗೆ ಗರಿ ಬಿಚ್ಚಿ ನಿಂತಿದ್ದು ಅಂದರೆ ನೋಡಿ. ಮತ್ತು ಇದು ಅವಕ್ಕೆಲ್ಲ ತಿನ್ಲಿಕ್ಕೆ ಕೂಡ ಫುಡ್ ಹಾಕಿದ್ರು. ಇಲ್ಲಿ ಮರದಿಂದ ಕೆತ್ತಿರುವಂಥ ಕಡಗೋಲು ಸಹ ಇದ್ದು ಸ್ನೇಹಿತರೆ, ಇಲ್ಲಿ ಮಾರಲಿಕ್ಕೆ ಲಟ್ಟಣಿಗೆ ಬಂದು ಕಡಗೋಲು ಮತ್ತು ಅವೇನೇನೋ ಅವರು ಇದು. ಇಲ್ಲಿ ಬುಕ್ಸ್ ಇಟ್ಟಿದ್ರು. ಇಲ್ಲಿ ಶ್ರೇಯಾ ಒಂದೆರಡು ಬುಕ್ಸ್ ತೊಗೊಂಡ್ಲು ಸ್ನೇಹಿತರೆ ಆಲ್ರೆಡಿ. ಇಲ್ಲಿ ಬ್ಲ್ಯಾಕ್ ಬತ್ ಯಾಕೋ ಗೊತ್ತಿಲ್ಲ ನೋಡಿ. ಇಲ್ಲಿಂದ ಫಿಶ್ಗಳು ಸ್ಟಾರ್ಟ್. ಅಲ್ಲಿ ಏನೇನು ಬರುತ್ತೋ ಆ ಥರ ವಿಡಿಯೋ ಮಾಡ್ತಾ ಹೋಗಿದ್ದಾರೆ. ಇಲ್ಲಿ ಎಲ್ಲ ಥರ ಫಿಶ್ ಇಟ್ಟಿದ್ರು ನೋಡಿ. ಮತ್ಸ್ಯ ಸಾಕಣೆ ಇದ್ಲು. ಆ ಟೈಮಲ್ಲಿ ನಾವು ಹೋದಾಗ ಇರಲಿಲ್ಲ. ಒಂದು ಚಿಕ್ಕ ಮಗು, ಒಂದು 6-7 ವರ್ಷದ ಒಂದು ಮಗು ಇತ್ತು. ಮತ್ಸ್ಯ ಸಾಕಣೆ ಆ ಟೈಮಲ್ಲಿ ಇರಲಿಲ್ಲ. ನೈಟೆಲ್ಲ ನಾವು ಹೋಗಿದ್ದು, ಮಧ್ಯಾಹ್ನದ ಇರ್ತಿದ್ಲಂತೆ. ಅದು ಒಂಥರ ಚೆನ್ನಾಗಿ ನೋಡಿ. ಇಲ್ಲಿ ಎಲ್ಲ ಫಿಶ್ಗಳು. ಇಲ್ಲಿ ಬೋಟ್ಗಳನ್ನು ಮಾಡಿಟ್ಟಿದ್ದು. ಮೇಲ್ಗಡೆ ಫಿಶ್ ಟ್ಯಾಂಕು, ಕೆಳಗಡೆ ಬೋಟ್ಗಳು ಅಲಂಕಾರ ನೋಡಿ. ಇಲ್ಲಿ ಇದೇನೋ ಹೇಳಿದರು ನಮ್ಮ ಶ್ರೇಯ, ಅದು ಇದಕ್ಕೆ ಯಾವ ಮೀನು ಅಂತೇಳಿ. ಮೀನು ಬಗ್ಗೆ ನಮಗೆ ಗೊತ್ತೇ ಇರಲ್ಲ. ಆ ಮೀನು ಅನ್ನೋದು ಮಾತ್ರ ಗೊತ್ತು. ಅವು ಯಾವ ಜಾತಿ ಮೀನು ಏನು ಅನ್ನೋದು ಸಹ ಗೊತ್ತಿಲ್ಲ ನಮಗೆ. ಮೀನುಗಳು ಎಷ್ಟು ದೊಡ್ಡ ದೊಡ್ಡದಂದರೆ ಸ್ನೇಹಿತರೆ, ತುಂಬ ದೊಡ್ಡದಿತ್ತು ನೋಡಿ. ನೋಡಿ ಇಲ್ಲಿ ಯಾರು ಉಚ್ಚಳಕ್ಕೆ ಹೋಗಿಲ್ಲ, ಹೋಗಿ ಬನ್ನಿ. ಮಿಸ್ ಮಾಡ್ಕೊಂಡ್ಮೇಲೆ ಯಾಕೆ ಹೋಗಲಿಲ್ಲ ಅನಿಸುತ್ತೆ. ಹತ್ತಿರ ಇದ್ದವರು, ಉಡುಪಿ ಮಂಗಳೂರಲ್ಲಿ ಇದ್ದವ್ರು ನೋಡಿ. ಆಮೆಗಳು, ಇದು ಮೀನು ನೋಡಿ ಎಷ್ಟು ದೊಡ್ಡದಿದೆ. ಚಿಕ್ಕ ಚಿಕ್ಕ ಮೀನುಗಳು. ನಮ್ಮ ಮನೆ ಹತ್ರ ಮನೆ ಕಟ್ತಾ ಇದ್ದಾರಲ್ಲ, ಗಾಡಿಗಳು ಬರ್ತಾ ಇದ್ದಾವೆ ಹೋಗ್ತಾ ಇದ್ದಾವೆ. ಏನು ಮಾಡಬೇಕು, ಒಂದು ವಯಸ್ಸು ಕೊಡ್ಲಿಕ್ಕೆ ಆಗೋದಿಲ್ಲ. ಇದು ಉದ್ದ ಮೀನು, ಇದು ಯಾವುದೋ ಮೀನು ಹೇಳಿದ್ರು ನಮ್ಮ ಶ್ರೇಯಾದಂಶ, ಆದರೆ ನಮಗೆ ಗೊತ್ತಿಲ್ಲ. ಇಲ್ಲಿ ಕೆಳಗಡೆ ಕೂಡ ಈ ಥರ ಹೊಂಡ ಮಾಡಿ ಅದರೊಳಗಡೆ ಮೀನು. ಇದು ನೋಡಿ, ಇದು ಒಂಥರ ಕಣ್ಣು ಹತ್ರ ಇದನ್ನು ಮಾಡ್ತಾಯಿತ್ತು ವಿಡಿಯೋದಲ್ಲಿ, ಅಷ್ಟು ಕಾಣಲ್ಲ. ಅದನ್ನ ನೋಡಲಿಕ್ಕೆ ಜನ ಫುಲ್ಲು ಇದನ್ನು ಮಾಡ್ತಾಯಿದ್ರು. ರೌಂಡ್ ಹಾಕಿ ಬರ್ತಾಯಿತ್ತು. ಅದು ಒಂಥರ ಖುಷಿ ಆಕ್ಕಿತ್ತು ಆ ಮೀನು ನೋಡಲಿಕ್ಕೆ. ಅದರಲ್ಲಿ ಕ್ಯಾರೆ ಹಾವು ನೋಡಿ, ಇದು ಕ್ಯಾರೆ ಹಾವಿನ ಮರಿ ಬಿಟ್ಟಿದ್ದಾರೆ ಒಂದು. ಈ ಥರ ತೊಟ್ಟಿಗಳನ್ನು ತುಂಬ ಮಾಡಿದ್ರು, ನೋಡ್ಲಿಕ್ಕೆ ಖುಷಿ ಆಗ್ತಿತ್ತು. ನೋಡಿ, ಒಂದು ಕಡೆ ಫಿಶ್ ಎಲ್ಲ ಮಾಡಿದರು, ಒಂದು ಕಡೆ ಪಕ್ಷಿಗಳನ್ನು ಮಾಡಿದರು, ಒಂದು ಕಡೆ ಇದು ಎಲ್ಲ ಹಿಂಗೆ ಬೇರೆ ಬೇರೆ ಅಂದರೆ ಅಲ್ಲೆಲ್ಲ ಅವಕ್ಕೆ ಸಪ್ರೇಟಾಗಿ ಸ್ಟಾಲ್ಗಳನ್ನು ಮಾಡಿದ್ರು ಸ್ನೇಹಿತರೆ. ಅಲ್ಲಿ ಇಲ್ಲಿ ಬಂದು ಮಡಿಕೆಗಳು, ಅಲ್ಲಿಂದ ಹೊರಗಡೆ ಬಂದ ಮೇಲೆ ಮಡಿಕೆಗಳು ಸ್ಟಾರ್ಟ್. ಮಣ್ಣಿನ ಮಡಿಕೆಗಳು ಮಾಡ್ತಾಯಿದ್ರು, ಮಾರ್ಲಿಕ್ಕೆ ಇಟ್ಟಿದ್ರೆ ಎಲ್ಲ ಥರ ಪಾಟ್ಗಳಿದ್ದು. ಮತ್ತು ಈ ಥರ ಆರ್ಟಿಫಿಷಿಯಲ್ಗಳನ್ನಾಗಿ ಮಾಡಿದ್ರು. ಇವೊಂಥರ ಮನೇನು ಚೆನ್ನಾಗಿದ್ದು ಸ್ನೇಹಿತರೆ. ಇಲ್ಲಿ ಬಂದು ಕಂಬಾರ ಅಂದರೆ ಕತ್ತಿ ಮಾಡೋರು. ಇಲ್ಲಿ ಉಚ್ಚಳ ಮಹಾಲಕ್ಷ್ಮಿನ ಮರಳಲ್ಲಿ ಬಿಡಿಸಿದ್ರು, ಅಂದರೆ ಉಸುಕಿನಲ್ಲಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾಳೆ ಅಮ್ಮ. ಮರಳಿದು ಬೇರೆ ಏನೂ ಅಲ್ಲ ಸ್ನೇಹಿತರೆ,
ಹೊಯ್ಗೆಯಿಂದ ಬಿಡಿಸಿರುವಂಥದ್ದು. ಇಲ್ಲಿ 2 ಕೋಣಗಳಿಂದ ಕಬ್ಬಿನ ಹಾಲು ಮಾಡ್ತಾಯಿದ್ರು. ಕಬ್ಬಿನ ಹಾಲು ಜ್ಯೂಸ್, ಇಲ್ಲಿ ಜ್ಯೂಸ್ ರೆಡಿ ಇತ್ತು. ಇಲ್ಲಿ ಬಂದು ಹೂವಿನ ಗಿಡಗಳ ಮಾರ್ಲಿಕ್ಕೆ ಇಟ್ಟಿದ್ರು. ತುಂಬ ಕಮ್ಮಿ ರೇಟ್ ಇಟ್ಟಿದ್ರು ಸ್ನೇಹಿತರೆ. ಇವು ಗುಲಾಬಿನ ಗಿಡ ಬಂದು 30 ರೂಪಾಯಿ ಅಂತೆ. ತುಂಬ ಕಮ್ಮಿಯಲ್ಲಿತ್ತು. ಹೊರಗಡೆ ನರ್ಸರಿಗೆ ಹೋದರೆ 100 ರೂಪಾಯಿ ಮೇಲೇ, 100-150ಕ್ಕೆ ಕೊಡ್ತಾಯಿದ್ರು. ಇಲ್ಲಿ ಬರೀ ಎಷ್ಟು 30 ರೂಪಾಯಿ ಕೊಡ್ತಾಯಿದ್ರು. ನಾವೇನು ತೊಗೊಳಿಲ್ಲ, ನೋಡ್ಕೊಂಡು ಬಂದದ್ದಷ್ಟೇ, ತೊಗೊಳಿಕ್ಕೆಲ್ಲ ಹೋಗಲಿಲ್ಲ. ಯಾಕಂದ್ರೆ ನಮ್ಮ ಮನೆ ಹತ್ರ ಏನು ಹಚ್ಚಿದ್ರು ಪ್ರಯೋಜನ ಇಲ್ಲ ಅಂಥೇಳಿ ಬಿಟ್ಟುಬಿಟ್ಟಿವಿ ಸ್ನೇಹಿತರೆ ನಾವು. ನೋಡಿ ಇಲ್ಲಿ ಹೊರಗಡೆ ಬಂದ್ವಿ. ಬಂದ ಮೇಲೆ ಇಲ್ಲಿ ವಿಡಿಯೋ ಎಂಡ್ ಆಗುತ್ತೆ ಸ್ನೇಹಿತರೆ.